ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರುವಂಥದ್ದು BEd ನ ಒಂದು ವೆಬ್ಸೈಟ್ಗೆ ಸಂಬಂಧಪಟ್ಟಂತೆ ಅಂದರೆ ಒಂದು ಅಡ್ಮಿಷನ್ ಸ್ಲಿಪ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ರೌಂಡ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಹಲವಾರು ಸಮಸ್ಯೆಗಳಾಗ್ತಿರುವಂಥದ್ದು ವಿದ್ಯಾರ್ಥಿಗಳು ಒಂದು ಪ್ರಾಬ್ಲಮ್ನಲ್ಲಿ ಸಿಲ್ಕಾಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಏನು ಕಾರಣಕ್ಕೆ ಏನಾಗ್ತಿದೆ ವಿದ್ಯಾರ್ಥಿಗಳಿಗೆ ಸೊ ಒಂದು ಅಡ್ಮಿಷನ್ ಸ್ಲಿಪ್ಪನ್ನು ತಗೊಳ್ಳೋದಕ್ಕಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳು ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಸೊ ಒಂದು ನೆಕ್ಸ್ಟ್ ರೌಂಡ್ಗೆ ಕೊಡೋದಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ, ಕ್ಲೋಸ್ಡ್ ಅಂತಾನೆ ಬರ್ತಾ ಇದೆ. ಸೊ ಚಲನ್ ಕೂಡ ಜನರೇಟ್ ಆಗ್ತಿಲ್ಲ. ಸೊ ಅಡ್ಮಿಷನ್ ಪ್ರೊಸೆಸ್ ಕೂಡ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ. ಸೊ ಹಾಗೆ ಇಲಾಖೆ ಕಡೆಯಿಂದ ದಿನಾಂಕನ ವಿಸ್ತರಣೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ವೆಬ್ಸೈಟ್ ನಲ್ಲಿ ವಿದ್ಯಾರ್ಥಿಗಳಿಗೆ ಆಗ್ತಿರುವಂತಹ ಸಮಸ್ಯೆಗೆ ಪರಿಹಾರ ಏನು ಆಗಿದ್ರೆ, ವಿದ್ಯಾರ್ಥಿಗಳು ಏನು ಮಾಡಬೇಕಿರುತ್ತಾಗಿದ್ರೆ, ಸೊ ಏನು ಸೊಲ್ಯೂಷನ್ ಏನು ಇದಕ್ಕೆ ವಿದ್ಯಾರ್ಥಿಗಳಿಗೆ, ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಆದಷ್ಟು ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತೀರಾ ವಿಡಿಯೋನ ಫಾಸ್ಟ್ ಆಗಿ ಹೇಳ್ತೀರಾ, ಸೊ ನಮಗೆ ಕ್ಯಾಚ್ ಮಾಡ್ಕೊಳಕ್ ಆಗ್ತಿಲ್ಲ, ನಿಮ್ಮ ವರ್ಡ್ಸ್ ಅನ್ನ ಸ್ವಲ್ಪ ನಿಧಾನಕ್ಕೆ ಹೇಳಿ ಅಂತ ಹೇಳ್ತೀರಾ. ಸೊ ಆದಷ್ಟು ನಿಧಾನಕ್ಕೆ ಹೇಳಕ್ ಪ್ರಯತ್ನ ಪಡ್ತೀನಿ. ನಿಧಾನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಅನ್ಸ್ಬೋದು ಹೌದು ನಿಧಾನಕ್ಕೆ ಹೇಳ್ತಿದ್ದಾರೆ, ಸೊ ವಿಡಿಯೋ ಲೆಂತ್ ಆಗುತ್ತೆ ಅಂತ. ಇನ್ನು ಕೆಲವರು ಹೇಳ್ಬೋದು, ಇನ್ನು ಕೆಲವರಿಗೆ ನಮಗೆ ವಿಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ, ನಮ್ಗೆ ಅರ್ಥ ಆಗ್ತಿಲ್ಲ, ನಿಧಾನಕ್ಕೆ ಹೇಳಿ ಅಂತಾನು ಕೂಡ ಹೇಳ್ತಿದ್ದೀರಾ. ಸೊ ಆದಷ್ಟು ನಾನು ಎಲ್ಲರಿಗೂ ಅರ್ಥ ಆಗೋ ನಿಟ್ಟಿನಲ್ಲಿ ವಿಡಿಯೋಸ್ನ ಮಾಡ್ತಿರ್ತೀನಿ. ಸೊ ನಿಮಗೆ ನಿಧಾನಕ್ಕೆ ಬೇಕು ಅಂದರೆ ಕೂಡ ನಿಧಾನಕ್ಕೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಸೊ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಸೊ BEdಗೆ ಸಂಬಂಧಪಟ್ಟಂತೆ ವೆಬ್ಸೈಟಲ್ಲಿ ಏನೇನು ಸಮಸ್ಯೆ ಆಗ್ತಿದೆ, ಆ ಒಂದು ವೆಬ್ಸೈಟ್ ಸಮಸ್ಯೆ ಆಗಿರೋದ್ರಿಂದ ಇಲಾಖೆ ಕಡೆಯಿಂದ ಏನು ಮಾಹಿತಿನ ಕೊಟ್ಟಿದ್ದಾರೆ, ಸೊ ಇದ್ರ ಬಗ್ಗೆ ಎಲ್ಲ ಹೇಳ್ತಿರುವಂಥದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ BEd ಕುರಿತು ಪ್ರಮುಖ A to Z ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಲಭ್ಯ ಇರುವಂಥದ್ದು. ಉಚಿತವಾಗಿ ವಿದ್ಯಾರ್ಥಿಗಳು ಅದನ್ನು ತಿಳ್ಕೊಬೋದಾಗಿರುತ್ತೆ. ಅದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ ಎಲ್ಲ ಒಂದು ಪ್ರಮುಖ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿದ್ದಾಗ ನಿಮಗೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬರುವಂಥ ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳು ಬೇಗ ನಿಮಗೆ ಸಿಗುತ್ತೆ. ನೋಟಿಫಿಕೇಶನ್ ಮುಖಾಂತರ ಕೂಡ ಸಿಗ್ಬೋದು ಬೆಲ್ ಐಕನ್ ಕ್ಲಿಕ್ ಮಾಡಿದಾಗ. ಅಥವಾ ವಿದ್ಯಾರ್ಥಿಗಳಿಗೆ ಚಾನಲಲ್ಲಿ ಇರೋದ್ರಿಂದ ನಿಮಗೆ ಬ್ರೌಸಿಂಗ್ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಬ್ರೌಸ್ ಮಾಡುವಾಗ ಆದರೂ ಕೂಡ ಮಾಹಿತಿಗಳು ಸಿಗ್ತಾ ಇರುತ್ತೆ, ನಿಮಗೆ ಅದು ಉಪಯೋಗ ಆಗುತ್ತೆ. ಆ ಕಾರಣಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುವಂಥ ಉದ್ದೇಶ, ನಿಮಗೆ ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲೇ ನಾವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಿರೋದು ಒಂದು. ಹಾಗೆ ವಿದ್ಯಾರ್ಥಿಗಳಿಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ನಿಮಗೆ ಹೆಚ್ಚಿಗೆ ಕ್ವಿಕ್ ಮಾಹಿತಿಗಳು, ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಲಿಸ್ಟ್ಗಳೆಲ್ಲ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ. ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ. ಆದಷ್ಟು ವಿದ್ಯಾರ್ಥಿಗಳು ಬಹುತೇಕರು ಮೆಸೇಜ್ ಮಾಡಿ ತಮ್ಮ ಒಂದು ಪ್ರಶ್ನೆಗಳಿಗೆ ಅಥವಾ ಕಾಲ್ ಮುಖಾಂತರ ಕೂಡ ಮಾಹಿತಿಗಳನ್ನು ಪಡ್ಕೋತೀರ. ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾ, ನಿಮ್ದೇನಾರ ಪ್ರಶ್ನೆ ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ಬೋದು. ವಿದ್ಯಾರ್ಥಿಗಳು ಮೆಸೇಜ್ ಆಗ್ತಿರ್ತೀರ, ಫಾಲೋನೇ ಕೂಡ ಮಾಡ್ತಿಲ್ಲ ಒಂದು ಅಂತ ಹೇಳ್ತಾ. ಸೊ ಯಾಕಂದ್ರೆ ಫಾಲೋ ಮಾಡೋದ್ರಿಂದ ನಿಮಗೆ ಮೆಸೇಜ್ ಹೆಚ್ಚಿಗೆ ನಮಗೆ ಮೆಸೇಜ್ ಕಾಣುವಂಥ ಸಾಧ್ಯತೆಗಳಿರುತ್ತೆ ಅಂತ ಹೇಳ್ತಾ ವಿಷಯದ ಕಡೆ ಬರೋಣ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ವಿಡಿಯೋ ಇಷ್ಟ ಆಗ್ತಿರುತ್ತೆ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ವಿದ್ಯಾರ್ಥಿಗಳ ಸಮಸ್ಯೆ ಕುರಿತು ನಾವು ವಿಡಿಯೋಸ್ ಮಾಡ್ತಿರೋದ್ರಿಂದ ವಿಡಿಯೋ ಇಷ್ಟ ಆಗ್ತಿರುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗ್ತಿರೋ ಸಹಾಯ ಆಗ್ತಿರೋ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಒಂದು ಮಾಹಿತಿ, ನೀವು ಮಾಹಿತಿನ ಪಡ್ಕೊಂಡ ನಂತರದಲ್ಲಿ ಅವ್ರಿಗೆ ಸಹಾಯ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಮಾಹಿತಿನ ತಲುಪಿಸಿ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬಗ್ಗೆ ಅಂತ ಹೇಳ್ತಾ, BEdನ ಒಂದು ವೆಬ್ಸೈಟ್ಗೆ ಸಂಬಂಧಪಟ್ಟಂತೆ ಈಗ ಸಮಸ್ಯೆಗಳಾಗಿರುವಂಥದ್ದು ವೆಬ್ಸೈಟ್ ಕ್ಲೋಸ್ಡ್ ಅಂತಾನೆ ಬರ್ತಿದೆ ವಿದ್ಯಾರ್ಥಿಗಳಿಗೆ. ಸೊ ಅಂದರೆ ಇವಾಗ ಸಮಸ್ಯೆ ಏನಾಗ್ತಿದೆ ಅಂದರೆ, ಡಿಸೆಂಬರ್ 6ನೇ ತಾರೀಕಿನಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ನ ವಿದ್ಯಾರ್ಥಿಗಳಿಗೆ ಪ್ರಕಟ ಮಾಡಿದ್ರು. ಡಿಸೆಂಬರ್ 6, 2024ರಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿಯನ್ನು ಪ್ರಕಟ ಆಯ್ತಲ್ಲ, ಅದರಲ್ಲಿ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಕಾಲೇಜ್ ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ವಿದ್ಯಾರ್ಥಿಗಳಿಗೆ ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆಲ್ಲ ಅವಕಾಶ ಕೊಟ್ಟು ಡಿಸೆಂಬರ್ 7ನೇ ತಾರೀಕಿನಿಂದ ಡಿಸೆಂಬರ್ 10ನೇ ತಾರೀಕಿನ ತನಕ. ಸೊ ಸೀಟ್ ಸಿಕ್ಕಿರೋರು ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ಅಡ್ಮಿಷನ್ ಆಗಕ್ಕೆ ಹೋದ್ರೆ, ಇನ್ನು ಕೆಲ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಅಂತ ಸೆಲೆಕ್ಟ್ ಮಾಡೋಕ್ಕೂ ಕೂಡ ಆಪ್ಷನ್ ಕೊಟ್ಟಿದ್ರು. ಸೊ ನೆಕ್ಸ್ಟ್ ರೌಂಡ್ ಕೊಡ್ಬೋದಿತ್ತು ಅಥವಾ ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ಅಡ್ಮಿಷನ್ ಆಗ್ಬೋದಾಗಿತ್ತು. ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 7ನೇ ತಾರೀಕು ಶನಿವಾರ ಆಗಿತ್ತು, ಡಿಸೆಂಬರ್ 8 ಭಾನುವಾರ ಆಗಿತ್ತು. ಸೊ 7ನೇ ತಾರೀಕು ಕೆಲವರೆಲ್ಲ ಚಲನ್ ಡೌನ್ ಮಾಡಿ ಎಲ್ಲ ಅಡ್ಮಿಷನ್ ಪೇಪರ್ ತಗೊಂಡ್ರು, ಅಥವಾ ಕೆಲವು ವಿದ್ಯಾರ್ಥಿಗಳು ಆಗದೆ ಹೋಗ್ಬೋದು, ಅಥವಾ ಸೋಮವಾರ ವಿದ್ಯಾರ್ಥಿಗಳು ಇರುವಂಥದ್ದು 9ನೇ ತಾರೀಕು. ನಂತರದಲ್ಲಿ 10ನೇ ತಾರೀಕು ಅಥವಾ ವಿದ್ಯಾರ್ಥಿಗಳು 9ನೇ ತಾರೀಕು ಸರ್ವರ್ ಸಮಸ್ಯೆಗಳು ಹೆಚ್ಚಾಗಿರುವಂಥ ಕಾರಣಕ್ಕೆ ಒಂದು ದಿನ ಎಕ್ಸ್ಟೆಂಡ್ ಕೂಡ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 10ನೇ ತಾರೀಕು ಇದ್ದಂಥ ಕೊನೆಯ ದಿನಾಂಕವನ್ನು ಡಿಸೆಂಬರ್ 11ನೇ ತಾರೀಕಿಗೆ ಸರ್ವರ್ನ ಒಂದು ಸಮಸ್ಯೆ ಇರುವಂಥ ಕಾರಣಕ್ಕೆ ವಿಸ್ತರಣೆ ಮಾಡಿದ್ರು ವಿದ್ಯಾರ್ಥಿಗಳಿಗೆ. ಡಿಸೆಂಬರ್ 11ರ ತನಕ ಹೋಯಿತು. ಸೊ ನಂತರದಲ್ಲಿ ಡಿಸೆಂಬರ್ 11ನೇ ತಾರೀಕು ಒಂದು ಗೌರ್ಮೆಂಟ್ ಹಾಲಿಡೇ ಡಿಕ್ಲೇರ್ ಆಯಿತು. ಸೊ ಒಂದು SM ಕೃಷ್ಣರವರ ಒಂದು ನಿಧನರಾಗಿರುವಂಥ ಕಾರಣದಿಂದಾಗಿ ಮಾಜಿ ಮುಖ್ಯಮಂತ್ರಿಗಳ ನಿಧನಕ್ಕೆ ಒಂದು ಸಂತಾಪವನ್ನು ಸೂಚಿಸುವ ಕಾರಣಕ್ಕೆ ಒಂದು ದಿನಾಂಕ, ಆ ದಿನಾಂಕದ ಡಿಸೆಂಬರ್ 11, 2024ರಂದು ಪಬ್ಲಿಕ್ ಹಾಲಿಡೇ, ಸಾರ್ವಜನಿಕ ಒಂದು ರಜೆಯನ್ನು ಘೋಷಣೆ ಮಾಡಿದ್ರು. ಎಲ್ಲ ಒಂದು ಸರ್ಕಾರಿ ಕಚೇರಿಗಳು ಕೂಡ ರಜೆ ಇರುತ್ತೆ ಅಂತ ಮತ್ತೆ ದಿನಾಂಕ ವಿಸ್ತರಣೆ ಮಾಡಿದ್ರು. ಇಲಾಖೆ ಕಡೆಯಿಂದ ನಿಮಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಡಿಸೆಂಬರ್ 12, 2024 ಈಗ ವಿಸ್ತರಣೆ ಆಗಿರುವ ಇಲಾಖೆ ದಿನಾಂಕದ ಪ್ರಕಾರ ಕೊನೆಯ ದಿನಾಂಕ ಆಗಿರುವಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ಇಲಾಖೆ ವಿಸ್ತರಣೆ ಮಾಡಿದಾರಲ್ಲ ವಿದ್ಯಾರ್ಥಿಗಳಿಗೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡೋದಕ್ಕೆ, ಡಿಸೆಂಬರ್ 12, 2024 ಕೊನೆಯ ದಿನಾಂಕ ಆಗಿರುವಂಥದ್ದು. ಅರ್ಥ ಆಯ್ತು ನಿಮಗೆ. ಇವಾಗ ವಿಸ್ತರಣೆ ಆಗಿರೋ ದಿನಾಂಕ ಸದ್ಯದ ಮಾಹಿತಿ ಪ್ರಕಾರ ಡಿಸೆಂಬರ್ 12 ಕೊನೆ ದಿನಾಂಕ ಆಗಿರುತ್ತೆ. ಹಾಗಾದ್ರೆ ವೆಬ್ಸೈಟ್ ಓಪನ್ ಆಗ್ತಿಲ್ಲ ನಮಗೆ. ಡಿಸೆಂಬರ್ 12ನೇ ತಾರೀಕು ಓಕೆ, ಡಿಸೆಂಬರ್ 11ನೇ ತಾರೀಕು ಚಲನ್ ಓಪನ್ ಆಗಬೇಕಿತ್ತಲ್ಲ, ಕಚೇರಿ ಓಪನ್ ಇರೋದಿಲ್ಲ, ಓಕೆ, ವೆಬ್ಸೈಟ್ ಏನು ಸಮಸ್ಯೆ ಆಗಿದೆ, ವೆಬ್ಸೈಟ್ ಓಪನ್ ಆಗಬೇಕಿತ್ತಲ್ಲ ಅಂತ ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆ ಆಗಿರುವಂಥದ್ದು. ನೆಕ್ಸ್ಟ್ ರೌಂಡ್ಗೂ ಕೊಡೋಕ್ಕಾಗ್ತಿಲ್ಲ ನಮಗೆ, ಚಲನ್ ಕೂಡ ಜನರೇಟ್ ಆಗ್ತಾ ಇಲ್ಲ ನಮಗೆ. ಸೊ ಕಳೆದ ದಿನಗಳಿಂದ ಪ್ರಯತ್ನ ಪಡ್ತೀರಿ ಕೆಲವರು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಸೊ ನಿಧಾನಕ್ಕೆ ಹೇಳ್ತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ನಾವು ಅಲ್ಲಿ ಮಧ್ಯೆ ಮಿಸ್ಟೇಕ್ ಆಗ್ಬೋದು. ಸೊ ಈಗ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿರೋದು ಅಂದರೆ ಚಲನ್ ಕೂಡ ಡೌನ್ಲೋಡ್ ಆಗ್ತಿಲ್ಲ ನಮಗೆ, ನೆಕ್ಸ್ಟ್ ರೌಂಡ್ ಕೂಡ ಆಗ್ತಾ ಇಲ್ಲ, ವೆಬ್ಸೈಟ್ ಕ್ಲೋಸರ್ ಅಂತ ಬರ್ತಿದೆ, ಅಥವಾ ಕಾಂಟ್ಯಾಕ್ಟ್ ಮಾಡಿ ಒಂದು ಹೆಲ್ಪ್ ಲೈನ್ಗೆ ಅಂತ ಬರ್ತಿದೆ. ಹೆಲ್ಪ್ ಲೈನ್ಗೆ ನಾವು ಕಾಲ್ ಮಾಡಿದಾಗ ಅವ್ರು ಪಿಕ್ ಮಾಡ್ತಾ ಇಲ್ಲ, ವೆರಿಫಿಕೇಶನ್ ಸೆಂಟರ್ಗೆ ಕೇಳಿದ್ರು ಕೂಡ ಅವ್ರು ರೆಸ್ಪಾಂಡ್ ಮಾಡ್ತಿಲ್ಲ. ಈ ಥರ ಹಲವಾರು ಸಮಸ್ಯೆಗಳು ವಿದ್ಯಾರ್ಥಿಗಳಲ್ಲಿ ಬರ್ತಾ ಇರುವಂಥದ್ದು. ಇದಕ್ಕೆ ಪರಿಹಾರ ಏನಾಗಿದ್ರೆ ಇದ್ರ ಬಗ್ಗೆ ತಿಳಿಸುವಂಥದ್ದು ಇಲಾಖೆ ಕಡೆಯಿಂದ ಆಲ್ಮೋಸ್ಟ್ ಕಳೆದ ವರ್ಷಗಳಾಗಿರ್ಬೋದು, ಪ್ರತಿ ವರ್ಷ ಆಗಿರ್ಬೋದು, ಒಂದು ಗೌರ್ಮೆಂಟ್ ವೆಬ್ಸೈಟ್ಗಳಲ್ಲಿ ಒಂದು ಸಮಸ್ಯೆಗಳು ಬಂದೇ ಬರುತ್ತೆ ವಿದ್ಯಾರ್ಥಿಗಳಿಗೆ. ಅದು ಆಲ್ಮೋಸ್ಟ್ ಸರಿ ಮಾಡ್ತಾರೆ ಅನ್ಕೋತೀವಿ.
ಸಾಕಷ್ಟು ವಿದ್ಯಾರ್ಥಿಗಳು ಒಂದು ವಿಸಿಟ್ ಮಾಡೋದ್ರಿಂದ ವೆಬ್ಸೈಟ್ಗೆ ಸರ್ವರ್ ಸಮಸ್ಯೆಗಳು ಕಂಡೇ ಕಾಣುತ್ತೆ. ಯಾವುದೇ ಒಂದು ಸಂದರ್ಭ ತಗೊಳ್ಳಿ, SLC PUC ರಿಸಲ್ಟ್ಗಳಾದ್ರೂ ಕೂಡ ಸರ್ವರ್ ಸಮಸ್ಯೆ ಬರುತ್ತೆ. ಈಗಲೂ ಕೂಡ ಸರ್ವರ್ ಸಮಸ್ಯೆಗಳು ವಿದ್ಯಾರ್ಥಿಗಳು ಬಂದಿದೆ. ಸೊ ಆ ಕಾರಣಕ್ಕೆ ಸರ್ವರ್ನ ಇಲಾಖೆಯವರೇ ರೆಡಿ ಮಾಡಬೇಕಾಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಏನು ಮಾಡೋದು ಎತ್ತ ಅಂತ ವಿದ್ಯಾರ್ಥಿಗಳು ಒಂದು ಸಮಸ್ಯೆ ಇದ್ವಲ್ಲ, ಅದಕ್ಕೆ ಇವಾಗ ಬರ್ತಾ ಇಲ್ಲ ಅನ್ನೋದು ಮತ್ತೊಂದು. ಅವ್ರು ಯಾವಾಗ ಸರ್ವರ್ ರೆಡಿ ಮಾಡ್ತಾರೋ, ಸರ್ವರ್ ಏನು ಸರಿ ಹೋಗುತ್ತಾ ಆ ಸಂದರ್ಭದಲ್ಲಿ ಮಾತ್ರ ಆಗುತ್ತೆ. ಬಟ್ ಈಗ ನಮ್ಗೆ ಏನು ಸೊಲ್ಯೂಷನ್, 12ನೇ ತಾರೀಕು ಒಳಗಡೆ ನಾವು ಅಡ್ಮಿಷನ್ ಸ್ಲಿಪ್ ತಗೊಂಡಿಲ್ಲ ಅಂದರೆ ಏನಾಗುತ್ತೆ ಆಗಿದ್ರೆ ಎಕ್ಸ್ಟೆಂಡ್ ಮಾಡ್ತಾರೆ ಮತ್ತೆ ಅಂತ ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆ ಇರೋ, ಅಥವಾ 12ನೇ ತಾರೀಕು ಒಳಗಡೆ ನಾವು ನೆಕ್ಸ್ಟ್ ರೌಂಡ್ ಕೊಟ್ಟಿಲ್ಲ ಅಂದರೆ ನಮ್ಮ ನೆಕ್ಸ್ಟ್ ರೌಂಡ್ ಪರಿಗಣಿಸಲ್ವಾ? ಕೆಲವು ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ. ಸೊ ಇದೊಂದು ಸಮಸ್ಯೆ ಆಗಿರುವಂಥದ್ದು. ಸೊ ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿದ್ಯಾರ್ಥಿಗಳಿಗೆ. ಇಲ್ಲಿ ಸರ್ವರ್ ಸಮಸ್ಯೆ ಆಗಿದೆ, ಇವಾಗ ಪರಿಹಾರ ಏನು? ಸೊ ಇಲಾಖೆಯಿಂದ ಬಂದಿರುವಂಥ ಮಾಹಿತಿ ಪ್ರಕಾರ ಡಿಸೆಂಬರ್ 12, 2024 ಕೊನೆ ದಿನಾಂಕ ಆಗಿದೆ ನಿಮಗೆ. ಸೊ ಆ ದಿನಾಂಕದೊಳಗಡೆ ನೀವು ಅಡ್ಮಿಷನ್ ಸ್ಲಿಪ್ ತಗೋಬೇಕು. 13ನೇ ತಾರೀಕು ಅಡ್ಮಿಷನ್ ಆಗಲಿಕ್ಕೆ ಕೊನೆ ದಿನಾಂಕ ನಿಗದಿ ಮಾಡಿದ್ದಾರೆ. ಸೊ ಇಲಾಖೆಯವರು ಯಾವಾಗಲೂ ಹೇಳ್ತಾರೆ ಏನಂದರೆ, ಕೊನೆ ದಿನಾಂಕದವರೆಗೆ ವೆಯ್ಟ್ ಮಾಡಬೇಡಿ, ನೀವು ನಿಗದಿತ ದಿನಾಂಕದೊಳಗಡೆ ಎಲ್ಲ ಒಂದು ಕೆಲಸನ ಮುಗಿಸ್ಕೊಳ್ಳಿ ಅಂತ ಅಧಿಸೂಚನೆಗಳು ಕೂಡ ಅವ್ರು ಮಾಹಿತಿನ ಕೊಟ್ಟು. ಬಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಕೊನೆ ದಿನಾಂಕ ತನಕನೇ ವೆಯ್ಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಇವಾಗ ನಾನು ಕೂಡ ಯಾವ್ದಾರ ವರ್ಕ್ ಇದೆ ಕೊನೆ ದಿನಾಂಕ ತನಕನೇ ಹೋಗುವಂಥದ್ದು. ಸೊ ಈ ಕಾರಣಕ್ಕೆ ಕೊನೆ ದಿನಾಂಕ ತನಕ ಹೋದಾಗ ಹಲವಾರು ಸಮಸ್ಯೆಗಳನ್ನು ಫೇಸ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಈ ಕಾರಣಕ್ಕೆ ಇವಾಗ ಸಮಸ್ಯೆಗಳು ಹಂಗೆ ಆಗ್ತಿರುವಂಥದ್ದು. ಸರ್ವರ್ ಡೌನ್ ಇನ್ನೊಂದು ಮತ್ತೊಂದು ಅಥವಾ ಕ್ಲೋಸರ್ ಅಂತೆಲ್ಲ ಬರ್ತಿದೆ. ಸೊ ಈಗ ವಿದ್ಯಾರ್ಥಿಗಳು ಮಾಡಬೇಕಿರುವಂಥ ಕೆಲಸ ಏನಂದರೆ, ಸೊ ಇದನ್ನು ನಿಮಗೆ ಎಲ್ಲೂ ಕೂಡ ಯಾರು ಕೂಡ ಗೈಡ್ ಮಾಡೋದಿಲ್ಲ, ಹೇಳೋದು ಕೂಡ ಇಲ್ಲ. ಈ ಒಂದು ವಿಷಯನ ನಾನು ನಿಮಗೆ ಪ್ರಾಕ್ಟಿಕಲಾಗಿ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು ಏನಂದರೆ, ಸರ್ವರ್ ಸಮಸ್ಯೆಯಾಗಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸ್ಲಿಪ್ಪನ್ನು ಪಡೀಲಿಕ್ಕಾಗಿಲ್ಲ, ಅಥವಾ ಚಲನನ ಡೌನ್ಲೋಡ್ ಮಾಡೋಕ್ಕಾಗಿಲ್ಲ ವಿದ್ಯಾರ್ಥಿಗೆ, ಅಥವಾ ನೆಕ್ಸ್ಟ್ ರೌಂಡನ್ನು ಕೊಡೋಕ್ಕಾಗಿಲ್ಲ ಅಂದರೆ ಇಲಾಖೆ ಜವಾಬ್ದಾರಿ ವಹಿಸ್ಕೊಳ್ಳೋದಿಲ್ಲ ವಿದ್ಯಾರ್ಥಿಗಳೇ. ಇಲಾಖೆ ಜವಾಬ್ದಾರಿನ ತಗೊಳ್ಳೋದಿಲ್ಲ ಅವರು. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳೇ ಜವಾಬ್ದಾರಿ ಆಗಿರ್ತೀರ ಅದಕ್ಕೆ. ಸೊ ಅದಕ್ಕೆ ನೀವು ಅವ್ರನ್ನ ದೂಷಣೆ ಮಾಡಿದ್ರು ಇನ್ನೊಂದು ಮತ್ತೊಂದು ಮಾಡಿದ್ರು ಕೂಡ ಯೂಸಸ್ ಏನಿಲ್ಲ. ಸೊ ಹಾಗಿದ್ರೆ ನಾವೇನು ಮಾಡಬೇಕಾಗಿದೆ, ಇವಾಗ ಎಕ್ಸಾಂಪಲ್ ಏನು ಹೇಳ್ತಿರೋದು, ನಾಳೆ ಒಳಗಡೆ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 12, 2024 ಒಳಗೆ ನಿಮಗೆ ಚಲನ ಏನಾದ್ರು ಡೌನ್ಲೋಡ್ ಆಯಿತು, ಅಡ್ಮಿಷನ್ ಅಂದರೆ ನೀವು ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಚಲನ್ ಡೌನ್ಲೋಡ್ ಆಯಿತು, ಸೊ ಹಣನ ಕಟ್ಟಿದ್ರಿ, ಅಡ್ಮಿಷನ್ ಸ್ಲಿಪ್ ತೊಗೊಂಡ್ರಿ ಅಂದರೆ 13ನೇ ತಾರೀಕು ಒಳಗಡೆ ಅಡ್ಮಿಷನ್ ಆಗಬೇಕಿರುತ್ತೆ, ಪ್ರಸ್ತುತದ ಮಾಹಿತಿ ಪ್ರಕಾರ ಹೇಳ್ತಿರೋದು. ಅಥವಾ ನೆಕ್ಸ್ಟ್ ರೌಂಡ್ ಕೊಡೋಕ್ಕಾಯಿತು ಅಂದರೆ ನೀವು ಕೊಡ್ಬೋದಾಗಿರುತ್ತೆ, ವೆಬ್ಸೈಟ್ ಎಲ್ಲ ಓಪನ್ ಆದರೆ ಏನು ಹೇಳ್ತಿರೋದು. ಓಕೆನಾ? ವೆಬ್ಸೈಟ್ ಓಪನ್ ಆಗಿಲ್ಲ, ಇನ್ನೊಂದು ಮತ್ತೊಂದು ಸಮಸ್ಯೆ ಏನಾರು ಬಂತು ಅಂದರೆ ವಿದ್ಯಾರ್ಥಿಗಳಿಗೆ ಏನಾಗಿರೋ ಸೊಲ್ಯೂಷನ್ ಅಂದರೆ, ನಿಮ್ಮ ಹತ್ತಿರದ ಅಂದರೆ ನೀವು ಹೋಗಿರ್ತಿರಲ್ಲ ವೆರಿಫಿಕೇಷನ್ ಸೆಂಟರ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಸೋಕೆ ಹೋಗಿರ್ತಿರಲ್ಲ, ಅಲ್ಲಿ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಒಂದು ಪರಿಹಾರನ ಪಡ್ಕೋಬೋದಾಗಿರುತ್ತೆ. ಬಟ್ ಆಲ್ಮೋಸ್ಟ್ ಮೆಜಾರಿಟಿ ನಾನು ಹೇಳ್ತಿರೋದು 90% ಅಂತಲೇ ಹೇಳ್ಬೋದಾಗಿರುತ್ತೆ. ನಾನು ಬೇಡ ಪರ್ಸೆಂಟೇಜ್ ಬೇಡ, ಮೆಜಾರಿಟಿ ಹೇಳ್ತೀನಿ ನಾನು ಜಾಸ್ತಿ. ಸೊ ಬಹುತೇಕ ಒಂದು ವೆರಿಫಿಕೇಷನ್ ಸೆಂಟರ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಸ್ಪಂದಿಸ್ತಾ ಇಲ್ಲ, ಅಂದರೆ ಅವರಿಗೆ ವಿದ್ಯಾರ್ಥಿಗಳಿಗೆ ಪರಿಹಾರನೇ ಕೊಡ್ತಿಲ್ಲ. ಕಳಿಸಿರೋ ಸಾಕು ವಿದ್ಯಾರ್ಥಿಗೆ ಏನೋ ಒಂದು ಹೇಳಿ ಕಳಿಸೋಣ, ವೆಯ್ಟ್ ಮಾಡಿ ಸರ್ವರ್ ಸಮಸ್ಯೆ ಆಗಿದೆ, ಇನ್ನೊಂದು ಮತ್ತೊಂದು ಸರಿ ಮಾಡ್ತಾರೆ, ಏನೋ ಒಂದು ಹೇಳಿ ಕಳಿಸ್ತಿದ್ದಾರೆ. ನಾನು ಕೇಳಿರೋ ಪ್ರಕಾರ ವಿದ್ಯಾರ್ಥಿಗಳ ಕಡೆಯಿಂದ ಬಂದಿರೋಂಥ ಒಪಿನಿಯನ್ನು. ಸೊ ಅವರು ಅದೇ ಥರ ಏನೋ ಒಂದು ಹೇಳಿ ಕಳ್ಸೋಕೆ ಹೋಗ್ತಿರ್ತಾರೆ. ಸೊ ಆ ಕಾರಣಕ್ಕೆ ಅವ್ರು ನಿಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ, ಏನೋ ಮತ್ತೊಂದು ಗೈಡ್ ಮಾಡ್ತಿಲ್ಲ, ಅಥವಾ ಗೊತ್ತಾಗ್ತಿಲ್ಲ ನಿಮಗೆ, ಅವರು ನಿಮಗೆ ಅದಕ್ಕೆ ಸೊಲ್ಯೂಷನ್ ಕೊಡ್ತಿಲ್ಲ, ಏನೋ ಒಂದು ಹೇಳಿ ಕಳಿಸ್ತಿದ್ದಾರೆ, ಈ ಥರ ಹೇಳಿದ್ರು ಆ ಥರ ಹೇಳಿದ್ರು ಅಂತ ಏನಾರು ಇದ್ದರೆ, ನಿಮಗೆ ಡೌಟ್ ಇದ್ದರೆ, ನಿಮಗೆ ಅದು ಸಮಸ್ಯೆ ಸರಿ ಹೋಗಬೇಕು ಅಂತಿದ್ರೆ, ಬ್ಯಾಂಗ್ಳೂರಲ್ಲಿ ಇರತಕ್ಕಂಥ ಕೇಂದ್ರೀಕೃತ ದಾಖಲಾತಿ ಘಟಕ CSL ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಅಂತ ಏನು ಆಫೀಸ್ ಇರೋದಲ್ಲ ಬ್ಯಾಂಗ್ಳೂರಲ್ಲಿ, KG ರಸ್ತೆ ಮೆಜೆಸ್ಟಿಕ್ನಲ್ಲಿ ಇರತಕ್ಕಂಥ ಒಂದು ಆಫೀಸ್ ಆಗಿರುತ್ತೆ ಇದು. ಅಲ್ಲಿ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಇದಕ್ಕೆ ಒಂದು ಪರಿಹಾರನ ಕಂಡುಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಅಲ್ಲಿ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಏನೇ ಸಮಸ್ಯೆ ಆಗ್ತಿದ್ರು ಕೂಡ ಇವಾಗ ವಿದ್ಯಾರ್ಥಿಗಳು ಇದಕ್ಕೆ ಸರ್ವರ್ ಸಮಸ್ಯೆ ಏನೋ ಮತ್ತೊಂದು ನೆಕ್ಸ್ಟ್ ಒಂದು ಸೆಲೆಕ್ಟ್ ಮಾಡೋಕ್ಕಾಗಿಲ್ಲ ನನಗೆ ಅಂತಕ್ಕಂಥ, ಅಂದರೆ ನಾಳೆ ಏನಾರು ಆಗಿಲ್ಲ ಅಂದರೆ ಒಂದು ಪಕ್ಷ ವಿದ್ಯಾರ್ಥಿಗಳಿಗೆ, ನೀವು ಶುಕ್ರವಾರ ಆಗಿರ್ಬೋದು, ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ದಿನಗಳಲ್ಲಿ ವಿದ್ಯಾರ್ಥಿಗಳು ಆ ಒಂದು ಆಫೀಸ್ಗೆ ಹೋಗೋದ್ರ ಮುಖಾಂತರ, ಸೊ ನಾಳೆ ಏನೋ ಸೆಲೆಕ್ಟ್ ಆಗಿಲ್ಲ ಇನ್ನೊಂದು ಮತ್ತೊಂದು ಸಮಸ್ಯೆ ಇತ್ತು, ನಾಳೆ ನೀವು ಬೇರೆ ಬೇರೆ ಡಿಸ್ಟಿಕಲ್ಲಿ ಎಲ್ಲೇ ಇದ್ರೂ ಕೂಡ ನಾನು ಹೇಳ್ತಿರೋದು, ಕೆಲವು ವಿದ್ಯಾರ್ಥಿಗಳು ಹೇಳ್ತಾರೆ ನಮ್ಮದು ತುಂಬ ದೂರ ಡಿಸ್ಟಿಕ್ ಇದೆ, ನಾವು ಬೀದರಲ್ಲಿದ್ದೀವಿ, ಗುಲ್ಬರ್ಗದಲ್ಲಿದ್ದೀವಿ, ಅಥವಾ ಬೇರೆ ಬೇರೆ ಡಿಸ್ಟಿಕಲ್ಲಿದ್ದೀವಿ, ನಮಗೆ ಹೋಗಿ ಬರೋಕ್ಕೆ ಒಂದು ದಿನ ಆಗುತ್ತೆ ಇನ್ನೊಂದು ಮತ್ತೊಂದು ಹೇಳ್ತೀರಾ. ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಸ್ಯೆಗಳು ಏನಿದಾವಲ್ಲ ಇದೆಲ್ಲ ಪರಿಹಾರ ಸಿಗಬೇಕು ಅಂದರೆ ನಿಮಗೆ ಬ್ಯಾಂಗ್ಳೂರ್ ಇರತಕ್ಕಂಥ ಕೇಂದ್ರೀಕೃತ ದಾಖಲಾತಿ ಘಟಕ ಏನಿದೆಯಲ್ಲ ಅದು ಹೆಡ್ ಆಫೀಸ್ ಆಗಿರುತ್ತೆ. ನಿಮ್ಮದು ವೆರಿಫಿಕೇಷನ್ ಸೆಂಟರ್ ಏನೇ ಬಂದರೂ ಕೂಡ, ಯಾವುದೇ ಬಂದರೂ ಕೂಡ ಅಲ್ಲಿ ಸಮಸ್ಯೆ ಪರಿಹಾರ ಆಗ್ತಿಲ್ಲ ಅಂದರೆ ಇಲ್ಲಿ ಹೆಡ್ ಆಫೀಸ್ಗೆ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಸೊಲ್ಯೂಷನ್ ಅನ್ನು ತಗೋಬೋದಾಗಿರುತ್ತೆ. ಅವರು ನಿಮಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದು, ಅಲ್ಲಿ ಹೋಗೋದ್ರ ಮುಖಾಂತರ ನನಗೆ ಈ ಥರ ಸರ್ವರ್ ಸಮಸ್ಯೆ ಇನ್ನೊಂದು ಮತ್ತೊಂದು ಆಗಿತ್ತು, ನನಗೆ ಸೆಲೆಕ್ಟ್ ಮಾಡಲಿಕ್ಕೆ ಆಗನೇ ಇಲ್ಲ, ನೆಕ್ಸ್ಟ್ ಅಂತ ಕೊಡೋಣ ಅಂತ ಹೋಗ್ತಿದ್ರೆ ಅದು ಕೊಟ್ಟಕ್ಕೆ ತಗೊಳ್ಳೇ ಇಲ್ಲ. ಅದು ಆ ಕಾರಣಕ್ಕೆ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಲೆಟರ್ ಎಲ್ಲ ಬರ್ಕೊಳ್ಬೇಕಿರುತ್ತೆ. ಅವರು ನಿಮ್ಮನ್ನು ಪರಿಗಣಿಸ್ತಾರೆ, ನೆಕ್ಸ್ಟ್ ರೌಂಡ್ಗೆ ಪರಿಗಣಿಸ್ತೀನಿ ನಾನು ಅಂತ ರಿಕ್ವೆಸ್ಟ್ ಮಾಡಬೇಕಿರುತ್ತೆ ನೀವು. ಅದಕ್ಕೆ ಅವ್ರೇನು ಮಾಡಬೇಕಿತ್ತಲ್ಲ, ನಿಮಗೆ ಮಾಹಿತಿನ ಕೊಡ್ತಾರೆ. ತೀರಾ ಅಂತ ಎಂತಿ ಪ್ರೊಸೆಸ್ ಏನಿರೋದಿಲ್ಲ, ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಬೇಕು, ಅವ್ರು ಪರಿಗಣಿಸೋ ರೀತಿ ಅವ್ರು ಮಾಡ್ತಾರೆ, ಮಾಡೋದಿಲ್ಲ ಅಂತ ಏನು ಹೇಳೋದಿಲ್ಲ ಕೂಡ. ನಿಮ್ಗೆ ಏನೇ ಸೊಲ್ಯೂಷನ್ ಬೇಕಿರೋ ಕೂಡ ಅವ್ರು ರೆಸ್ಪಾಂಡ್ ಮಾಡ್ತಾರೆ ಅಲ್ಲಿ CSL ಆಫೀಸಲ್ಲಿ. ಇಲ್ಲಿ ವೆರಿಫಿಕೇಷನ್ ಸೆಂಟರ್ ಏನು ಮಾಡ್ತಾರಲ್ಲ ಆ ಥರ ಅಂತೂ ಮಾಡೋದಿಲ್ಲ. ಒಂದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಬರ್ತಿರುತ್ತೆ ಅಂದರೆ ಇವಾಗ ಕಾಲೇಜ್ ಚೇಂಜಸ್ ಮಾಡಿ ಇನ್ನೊಂದು ಮತ್ತೊಂದು ಆ ಥರ ಏನು ಮಾಡಲ್ಲ ಅವರು. ಜಸ್ಟ್ ನಿಮಗೆ ರೂಲ್ಸ್ ಪ್ರಕಾರದಲ್ಲಿ ಸಮಸ್ಯೆಗಳೇನಾಗ್ತಿದೆ ಅಂದರೆ ನಿಮ್ಮ ಲಿಮಿಟ್ಸ್ ಆ ರೂಲ್ಸ್ ಪ್ರಕಾರ ಇತ್ತು ಅಂದರೆ ಅದೆಲ್ಲ ಮಾಡ್ಕೊಡ್ತಾರೆ. ಇವಾಗ ವೆಬ್ಸೈಟ್ ಆಫ್ ಆಗಿತ್ತು ಇನ್ನೊಂದು ಮತ್ತೊಂದರೆ ನನಗೆ ರಿಕ್ವೆಸ್ಟ್ ಮಾಡಿ, ನೀವು ಅವರು ರಿಕ್ವೆಸ್ಟ್ ಮಾಡಿದ್ರೆ, ಸೊ ಈ ಥರ ಸಮಸ್ಯೆ ಆಗಿ ನಾನು ನೆಕ್ಸ್ಟ್ ರೌಂಡ್ ಕೊಡೋಕ್ಕಾಗಿಲ್ಲ, ಅಥವಾ ಚಲನ್ ಡೌನ್ಲೋಡ್ ಮಾಡೋಕ್ಕಾಗಿಲ್ಲ, ನನಗೆ ಆ ಕಾಲೇಜ್ ಅಡ್ಮಿಷನ್ ಆಗಬೇಕಿತ್ತು ಇನ್ನೊಂದು ಮತ್ತೊಂದು ಸಂದರ್ಭದಲ್ಲಿ ಆಗುತ್ತೆ. ಬಟ್ ಏನಂದರೆ ಹತ್ತಿರ ಅದೇ ಟೈಮ್ ಎಲ್ಲ ಮುಗಿದೋಗಿತ್ತು, ಆಮೇಲೆ ಹೋಗ್ತೀರ ಅಂದರೆ ಇಲ್ಲ ನೆಕ್ಸ್ಟ್ ರೌಂಡ್ಗೆ ಪರಿಗಣಿಸಿ ಅಂತ ಬೇಕಾದ್ರೆ ನೀವು ರಿಕ್ವೆಸ್ಟ್ ಲೆಟರ್ ಕೊಡಬೋದಾಗಿರುತ್ತೆ. ಸೊ ಈ ಥರ ಒಟ್ಟಿನಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ಒಂದು ಆಫೀಸ್ಗೆ ನೀವು ರಿಕ್ವೆಸ್ಟ್ ಮಾಡಬೋದಾಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ. ಅದನ್ನು ಬಿಟ್ಟು ನಿಮಗೆ ಸೊಲ್ಯೂಷನ್ ಏನಿಲ್ಲ. ಅಂದರೆ ವಿದ್ಯಾರ್ಥಿಗಳು ಒಂದು ವೆಬ್ಸೈಟ್ ಓಪನ್ ಆಗಬೇಕು, ಆ ನಿಗದಿತ ದಿನಾಂಕದೊಳಗಡೆ ನೀವು ಆ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಆ ನಿಗದಿತ ದಿನಾಂಕದೊಳಗಡೆ ಮಾಡಿಲ್ಲ ಅಂದರೆ ಮುಂದಿನ ರೌಂಡ್ಗೆ ನಿಮ್ಮನ್ನು ಪರಿಗಣಿಸಬೇಕು ಅಂದರೆ ನೀವು ವೆರಿಫಿಕೇಷನ್ ಸೆಂಟರಲ್ಲಿ ಇದನ್ನು ಸಾಲ್ವ್ ಮಾಡ್ಕೋಬೋದು. ಅವ್ರು ಮಾಡ್ಬೋದಾಗಿರುತ್ತೆ. ನೀವು ರಿಕ್ವೆಸ್ಟ್ ಲೆಟರ್ನ ವೆರಿಫಿಕೇಷನ್ ಸೆಂಟರ್ಗೆ ಕೊಟ್ಟು ಅವ್ರು ಮೇಲ್ ಮಾಡಿ ಎಲ್ಲ ಆಗುತ್ತೆ. ಬಟ್ ಅವ್ರು ಸರಿ ಮಾಡ್ದೇನೆ ಹೋದರೆ ನಿಮಗೆ ಅದು ನೆಕ್ಸ್ಟ್ ರೌಂಡಲ್ಲಿ ಹೆಸರು ಬರೆದು ಹೋಗ್ಬೋದು, ಇನ್ನೊಂದು ಮತ್ತೊಂದು ಸಮಸ್ಯೆ ಆಗ್ಬೋದು. ಆ ಕಾರಣಕ್ಕೆ ರಿಸ್ಕ್ ತೊಗೊಳ್ದೆ ನೀವು ಯಾವುದೇ ಡಿಸ್ಟಿಕಲ್ಲಾಗಿರಿ ಏನೇ ಆಗಿರಿ ಸೊಲ್ಯೂಷನ್ ಬೇಕೇ ಬೇಕು ಅಂದರೆ, ನಾನು ಹೇಳ್ತಿರೋ ಸೊಲ್ಯೂಷನ್ ಬೇಕೇ ಬೇಕು ಅಂತಂದರೆ ನೀವು ಬೆಂಗಳೂರಲ್ಲಿರ್ತಕ್ಕಂಥ CSL ಆಫೀಸ್ಗೆ ಹೋಗೋದ್ರ ಮುಖಾಂತರ ಪರಿಹಾರನ ಪಡ್ಕೋಬೋದಾಗಿರುತ್ತೆ.
ಸೊ ಅವ್ರು ನಿಮಗೆ ಸಲಹೆ ಏನಾದರೂ ಕೊಡ್ತಾರೆ. ಒಟ್ಟಲ್ಲಂತೂ ಕ್ಲಿಯರ್ ಆಗುತ್ತೆ ನಿಮ್ಮ ಸಮಸ್ಯೆಗಳು. ಸಾಕಷ್ಟು ವಿದ್ಯಾರ್ಥಿಗಳು ನಾವು ಕೂಡ ಹೇಳಿದ್ವಿ, ಅವ್ರು ಕೂಡ ತಮ್ಮ ಸಮಸ್ಯೆನ ಬಗೆಹರಿಸ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಹೇಳ್ತಿರೋದು, ನಿಮ್ಮ ಸಮಸ್ಯೆಗಳಿಗೆ ಫೈನಲ್ ನಿಮಗೆ ದಾರಿ ಅಂತಂದರೆ ಬ್ಯಾಂಗ್ಳೂರು ಇರ್ತಕ್ಕಂಥ ಕೇಂದ್ರೀಕೃತ ದಾಖಲಾತಿ ಘಟಕ ಏನಿದೆಯಲ್ಲ, ಅಡ್ರೆಸ್ ಕೂಡ ನಾನು ಟೆಲಿಗ್ರಾಮಲ್ಲಿ ಕೂಡ ಹಾಕಿದ್ದೀನಿ. ಅದನ್ನು ವೀಕ್ಷಣೆ ಕೂಡ ಮಾಡ್ಕೋಬೋದಿರುತ್ತೆ. ಇಲ್ಲಿ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿದ್ದೀರಿ ಅನ್ಕೊಂಡಿದ್ದೀನಿ ನಮಗಿನ ಮಧ್ಯೆ. ಸೊ ಅದನ್ನು ಕೂಡ ತಿಳ್ಕೊಬೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.